ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅಪ್ಪ ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅಪ್ಪ ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅಪ್ಪ ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅಪ್ಪ ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ
ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ ಡಿಸಿಎಂ ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂತ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.